ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ. ನಾವು ಪ್ರಶ್ನೆನ ಇನ್ನೊಂದ್ಸಲ ಓದ್ಕೊಂಡು ಅದನ್ನ ಆ ಪ್ರಶ್ನೆಗೆ ಉತ್ತರ ಬಿಡಿಸೋಣ. ಓಕೆ. ಸೊ ವಾಟ್ ಈಸ್ ದ ಕ್ವಶನ್? ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಅಂಡ್ ಜಸ್ಟಿಫೈ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡಬೇಕು. ಕೊಟ್ಟಿರ್ತಕ್ಕಂಥ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹೌದಾ? ಕ್ವಶನ್ 1, ದ ಫಸ್ಟ್ ಕ್ವಶನ್ ಈಸ್ 30th ಟರ್ಮ್ ಆಫ್ ದ AP 10,7,4 ಈಸ್. ಅಂದ್ರೆ ಒಂದು AP ಕೊಟ್ಟಿದ್ದಾರೆ. ಒಂದು AP ಅಂತಂದ್ರೆ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಅರಿಥಮೆಟಿಕ್ ಪ್ರೋಗ್ರೆಷನ್. AP ಮೀನ್ಸ್ ವಾಟ್? ಅರಿಥಮೆಟಿಕ್ ಪ್ರೋಗ್ರೆಷನ್. ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಏನಿದೆ ಅಂತ ಕೇಳಿದ್ರೆ 10,7,4 ಡ್ಯಾಶ್ 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 ಹಿಂಗ್ ಕೊಟ್ಬಿಟ್ಟು ಏನ್ ಕೇಳಿದಾರೆ ಅಂತ ಕೇಳಿದ್ರೆ 30ನೇ ಪದ ಇದರ ಅಂದ್ರೆ ಈ ಸಮಾಂತರ ಶ್ರೇಣಿಯ 30ನೇ ಪದ ಎಷ್ಟಾಗಿರುತ್ತೆ? 30th ಟರ್ಮ್ ಎಷ್ಟಾಗಿರುತ್ತೆ ಕಂಡಿಡೀರಿ. ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಸೊ ಇಲ್ಲಿ ಫಸ್ಟ್ ಟರ್ಮ್ ಇಲ್ಲಿ 10, ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟ್ ಟರ್ಮ್ ಮೊದಲ ಪದ 10 ಆಗುತ್ತೆ. ಯಾಕಂದ್ರೆ ಫಸ್ಟ್ ನಂಬರ್ 10 ಇದೆ, ಹಾಗಾಗಿ A = 10. A ಅಂದ್ರೆ ಮೊದಲ ಪದ. ಆಮೇಲೆ ಕಾಮನ್ ಡಿಫರೆನ್ಸ್ ಈಸ್ -3 here. So the formula for common difference is A2 minus A1. ಎರಡನೇ ಪದದಲ್ಲಿ ಒಂದನೇ ಪದನ ನಾವು ಕಳೆದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಸಾಮಾನ್ಯ ವ್ಯತ್ಯಾಸ. ಸೊ A ಅಂದ್ರೆ ಮೊದಲ ಪದ, D ಅಂದ್ರೆ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ. ಸೊ A2 ಮೀನ್ಸ್ A1, A2, A3. A2 ಮೀನ್ಸ್ 7 minus A1 10. ಸೊ 7 ಅಲ್ಲಿ 10 ಕಳೆಯಕ್ಕಾಗಲ್ಲ. 10 ನಲ್ಲಿ 7 ಕಳೆದ್ರೆ -3 ಬರುತ್ತೆ. ಓಕೆನಾ? ಹಾಗಾದ್ರೆ ಏನ್ ಕಂಡಿಡಿ ಅಂತ ಹೇಳಿದ್ರೆ 30th ಟರ್ಮ್ 30ನೇ ಪದ ಕಂಡಿಡಿ ಅಂತ ಹೇಳಿದ್ದಾರೆ. ಪದ ಕೇಳಿದಾನೆ 30ನೇ ಪದ ಕಂಡಿಡೀರಿ. ನೋಡಿ 30ನೇ ಪದ. ಸೊ ಈ ತರ ಅವ್ರು ಕೊಟ್ಟಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಇನ್ ದಿಸ್ ಟೈಮ್ nth ಟರ್ಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಹಾಕ್ಬೇಕು. ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಕಂಡಿಡಿಯೋ ಸೂತ್ರ ನಿನ್ನೆ ಹೇಳ್ಕೊಟ್ನಲ್ಲ ಫಾರ್ಮುಲಾ. ನೆನ್ಪಿಟ್ಕೊಂಡಿದ್ದೀರಾ? ಎಸ್. ಏನದು? An is equal to A plus n minus 1 into D. ವೆರಿ ಗುಡ್. An equal to A plus n minus 1 into D. ಕರೆಕ್ಟ್ ಹೇಳಿರಿ ನೀವು. ಗುಡ್. ಇಫ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ತುಂಬಾ ಇಂಪಾರ್ಟೆಂಟ್ ಇದು ಫಾರ್ಮುಲಾ. ಇದನ್ನ ನಾವು ತುಂಬಾ ಸಲ ಬಳಸ್ತೀವಿ. ನೆನ್ಪಿಟ್ಕೋಬೇಕು. ಎಕ್ಸಾಮಿಗೆ 100% ಬರುತ್ತೆ. 100% ಈ ಫಾರ್ಮುಲಾ ಮೇಲೆ ಲೆಕ್ಕ ಕೇಳ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. And also this formula is very very important. ಈ ಸೂತ್ರ ತುಂಬಾ ಇಂಪಾರ್ಟೆಂಟ್ ಸೂತ್ರ. ಇದು ಸೂತ್ರ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಬೇಕು. ಈಗ ಈ ಫಾರ್ಮುಲಾದಲ್ಲಿ ವಿಲ್ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. A ವ್ಯಾಲ್ಯೂ, D ವ್ಯಾಲ್ಯೂ. A ಮತ್ತು D ಬೆಲೆಗಳನ್ನ ಈ ಫಾರ್ಮುಲಾದಲ್ಲಿ ನಾವು ಆದೇಶ ಮಾಡಿಬಿಡೋಣ. ಓಕೆನಾ? ಸೊ A ಮೀನ್ಸ್ A, n is 30. n ಅಂದ್ರೆ ಎಷ್ಟ್ರಿ? 30. ಎಸ್, 30. A30 equal to AN means A30 equal to A ಅಂದ್ರೆ 10 plus n ಅಂದ್ರೆ 30. n means 30. So D value is -3. What is the value of D? -3. Put one more bracket. ಮತ್ತೊಂದು ಬ್ರಾಕೆಟ್ ಹಾಕಿ ಬರಿಬೇಕು. ನೆಕ್ಸ್ಟ್ ಇಷ್ಟ ಆದ್ಮೇಲೆ ಆಮೇಲೆ A30 ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ದಿಸ್ ಈಸ್ A30 ಆಸ್ ಇಟ್ ಈಸ್. ಸೊ ನೌ 10 ಆಸ್ ಇಟ್ ಈಸ್ ಪ್ಲಸ್ 30 minus 1 29. ಕರೆಕ್ಟ್. 29 into -3. ಎಡೆ ಬಂತು? ಈ ಲೈನ್ ಅರ್ಥ ಆಯ್ತು? ನೆಕ್ಸ್ಟ್ A30 equal to 10 as it is. So this is minus into plus. So chinna important. So sign is very very important. Minus into plus minus. 29 3s are 29 into 3. See, ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. 29 3s are 87. 29 into 3. 3 9s are
3 27, 3 9 27, 2 3 2 6, 6 plus 2 8. 2. So 29 3 is 87. Tables are very very important. Remember minimum 30 tables, 1 to 30, 1ರಿಂದ 30ವರೆಗೂ ಮಗ್ಗಿ ಬರ್ಬೇಕು, ಹಾಂ ಸರ್. ಕಲ್ತ್ಕೋಬೇಕು. ಓಕೆ, ಹಾಂ ಸರ್. therefore A30 equal to ಎಷ್ಟು ಬರುತ್ತೆ ಆನ್ಸರ್? 10 minus 87 means how much? 10 minus 77. ವೆರಿ ಗುಡ್. ಸೊ 87ರಲ್ಲಿ 10 ಕಳೆದ್ರೆ 77. ಈ 77 is correct or will get something here? 77 ಬರುತ್ತೆ ಮತ್ತೆ ಅದ್ರ ಪಕ್ಕ ಏನಾದ್ರು ಬರುತ್ತೆ? ಅಷ್ಟೇ ಸರ್. ನೋ 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 ಗೌತಮಿ. ಎಸ್, ಇಲ್ಲಿ ಮೈನಸ್ ಇದೆ, -77 ಬರುತ್ತೆ. ಹಾಂ. ಅರ್ಥ ಆಯ್ತು? ಹಾಂ ಸರ್. ಯಾಕಂದ್ರೆ ನೋಡಿ, ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇದೆ ಅಲ್ಲಿ? ಸಣ್ಣ 10 ಇಂದ ಮೈನಸ್ ಆಗಲ್ಲ ಸರ್. 79 ಇಂದ ಆಗುತ್ತೆ, 87 ಇಂದ ಆಗುತ್ತಲ್ಲ ಅದಕ್ಕೆ. ಕರೆಕ್ಟ್. therefore 30ನೇ ಪದ A30 equal to -77. ನೋಡಿ, ನೀವೇನಾದ್ರೂ ಅರ್ಜೆಂಟ್ ಅಲ್ಲಿ +77 ಬರೆದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗ್ಬಿಡುತ್ತೆ. ಆಪ್ಷನ್ ಬಿ. ನೀವು ಈಗ ಯಾರಾದ್ರೂ ಅರ್ಜೆಂಟ್ ಅಲ್ಲಿ +77 ಅಂತ ಬರೆದ್ಬಿಟ್ರೆ ಯಾವ ಆಪ್ಷನ್ ಸರಿ ಆಗುತ್ತೆ? ಬಿ ಕರೆಕ್ಟ್ ಆಗುತ್ತೆ ಸರ್. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಬಟ್ ಆಪ್ಷನ್ ಬಿ ಬರೆದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಸಿಗಲ್ಲ. ಸೊ ಆಪ್ಷನ್ ಡಿ ಏನಿದೆ? -77. ದಿಸ್ ಈಸ್ ಕರೆಕ್ಟ್. therefore ಆನ್ಸರ್, ಸೊಲ್ಯೂಷನ್, ಉತ್ತರ ಏನಾಗುತ್ತೆ ಅಂತಂದ್ರೆ therefore ಸೊಲ್ಯೂಷನ್ ಆಪ್ಷನ್ ಸಿ -77. ಎಕ್ಸಾಮ್ ಅಲ್ಲಿ ಅಲ್ಫಾಬೆಟ್ಸ್ ಈ ತರ ABCD ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಯಾವ್ದು ಕರೆಕ್ಟ್? ಸಿ ಕರೆಕ್ಟ್ ಅಂತಂದ್ರೆ ಸಿ ಅಂತ ಬರ್ದ್ಬಿಟ್ಟು ಅದ್ರ ಮುಂದ್ಗಡೆ ಸಿ ಅಂತ ಬರ್ದು -77 ಅಂತ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಒಬ್ಬೊಬ್ರು ಸಿ ಅಂತ ಬರೆಯಲ್ಲ, ಬರೇ -77 ಅಂತ ಬರೀತಾರೆ, ಅವ್ರಿಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಬರೇ -77 ಇದೆ, ಬರೀ ಇಷ್ಟು ಬರೀಬಾರ್ದು. ಆಪ್ಷನ್ ಸಿ -77 ಅಂತ ಬರಿಬೇಕು. then we will get full marks. ಅರ್ಥ ಆಯ್ತು? ಸೊ ಇದೇ ರೀತಿ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನ ಇಲ್ಲಿ ನಂಬರ್ ಚೇಂಜ್ ಮಾಡಿ 10 7 4 10, 7, 4 ಅಂತ ಕೊಟ್ಟಿದ್ದೀನಲ್ಲ, ಇಲ್ಲಿ ಬೇರೆ ನಂಬರ್ ಹಾಕೋಬೇಕು. ನೀವು ಬೇರೆ ಬೇರೆ ನಂಬರ್ ಹಾಕೊಂಡು ಈ ತರ ಬೇರೆ ಬೇರೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆ ಬಂದ್ರು ಅದಕ್ಕೆ ಈಸಿಯಾಗಿ ಉತ್ತರ ಬಿಡಿಸ್ತೀರಾ. ಎಡೆ ಬಂತು? ಇಸ್ ದೇರ್ ಎನಿ ಡೌಟ್ ಹಿಯರ್? ಈ ಪ್ರಶ್ನೆಯಲ್ಲಿ ಏನಾದರೂ ಡೌಟ್ ಇದೆಯಾ? ನೋ ಸರ್. ನೋ ಡೌಟ್. ಎಸ್ ಸರ್. ವೆರಿ ಗುಡ್. ನೋಟ್ ಡೌನ್ ದಿಸ್. ಬರ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಅರ್ಥ ಆಯ್ತು? ಎಸ್. ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನ ನೀವು ಬಿಡಿಸಿದ್ರೆ ಎಕ್ಸಾಮ್ ಅಲ್ಲಿ, ಎನ್ಯುವಲ್ ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆ ಬಂದ್ರು ಕಾನ್ಫಿಡೆಂಟ್ ಆಗಿ ಆ ಪ್ರಶ್ನೆಗೆ ಉತ್ತರ ಬಿಡಿಸ್ತೀರಾ ನೀವು. ವೆರಿ ನೈಸ್. ರೈಟ್ ಡೌನ್. ನೋಟ್ ಡೌನ್. ಬರ್ಕೊಳ್ಳಿ.